ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಅಲ್ದಾಗ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಕಂಟಿನ್ಯೂ ಮಾಡೋಣಂತ. ನಾನು ಒಂದು 2-3 ಆಯಿತು ವ್ಲಾಗ್ ಹಾಕಿಲ್ರಿ. ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಹುಷಾರಿದ್ದಿತ್ತಿಲ್ಲ. ಆಮೇಲೆ ಕೆಲಸದ ಇದಕ್ಕಾಗಿ ವ್ಲಾಗ್ ಹಾಕೋದಾಗಿಲ್ಲ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತೀನಿ ರೀ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಅಮಾವಾಸ್ಯೆದವ್ರಿ. ನಾಳೆಗೆ ನಾವು ಹಬ್ಬ ಮಾಡ್ತೀವಿ. ಇವತ್ತು ಅಮಾವಾಸ್ಯೆ ದಿನ ಏನು ಸ್ಪೆಷಲ್ ಮಾಡಂಗಿಲ್ಲ ರೀ. ಬರೀ ಒಂದಿಷ್ಟು ಶಾವ್ಗಿ, ಆಮೇಲೆ ಅನ್ನ, ಆಟಿಕೆರೆ, ದೇವ್ರಿನ ನೈವೇದ್ಯ ಇಡ್ತಾರೆ ರೀ. ಇಲ್ಲೇನು ಮಾಡಂಗಿಲ್ಲ ರೀ. ನಾನು ಎಲ್ಲ ದೇವ್ರುಗಳು ಊರಾಗವಲ್ರಿ, ಅದಕ್ಕೆ ಅಲ್ಲಿ ಆಯದಳ ಆಯನೆ ಮಾಡ್ತಾರೆ ರೀ. ಇಲ್ಲೇನು ನಾನು ಮಾಡಂಗಿಲ್ಲ ರೀ. ನಾಳೆಗೆ ನೋಡೋ ಹಬ್ಬಕ್ಕೆ ಹೋಳಿಗೆ ಮಾಡ್ತೀನಿ ರೀ ಫ್ರೆಂಡ್ಸ. ನಾಳೆಗೆ ಹಬ್ಬ ಅದಲ್ರಿ, ಯುಗಾದಿ ಹಬ್ಬ ದೊಡ್ಡ ಹಬ್ಬ. ಅದಕ್ಕೆ ನಾಳೆಗೆ ಹಾಕ್ತೀನಿ ರೀ ಬ್ಯಾಳಿ. ಇವತ್ತು ನೋಡಿರಿ, ನಾನು ನಮ್ಗೆ ಊಟಕ್ಕೆ ಅಂತೇಳಿ ಒಲೆ ಮೇಲೆ ಬೊಗಣ್ಯಾಗ ಟಮಾಟಿ ಕುದಿಯಕ್ಕೆ ಇಟ್ಟೀನಿ. ಆಮೇಲೆ ಅನ್ನ ಆಗೈತಿ, ಅನ್ನ ಕುದ್ದೈತಿ. ಇಲ್ಲಿ ನೋಡ್ರಿ, ನಾನು ನಮ್ಮ ರಚ್ಚು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಹಾಯ್ ರಚ್ಚು. ಹಾಯ್ ಏನೋ ಮೂಕಿದಿ. ಇವಾಗ ಟಮಾಟಿ ಕುದ್ದಾವ್ರಿ. ನಾನು ಒಂದು ಸ್ವಲ್ಪ ಸಾರು ಮಾಡಬೇಕು. ಸಾರು ಮಾಡೋಕ್ಕಂತೇಳಿ ನಮ್ಮ ರೆಡಿಯಾಗಿ ಹೊಂಟಾಡ್ರಿ. ಆಕಿ ತಲೆ ಇಕ್ಕೊಂಡು ನೋಡ್ರಿ. ಆಕಿನೂ ಇಟ್ಟದನ ಇದು ತಂದೇಳ್ರಿ. ನಾವು ಖಾರ, ಉಪ್ಪ, ಎಣ್ಣೆ ಎಲ್ಲ ತಂದಿಡತ್ತೀವಿ. ಜೀರಿಗೆ ತಂದು ಅದೊಂದು ತೊಂಬ, ಆಮೇಲೆ ಕಲ್ಗಳು ಗುಂಡು ಒಂದು ತೊಂಬ ಎಲ್ಲ ತಂದಿಡ್ಲತ್ತಾಡ್ರಿ. ನಾ ಹೇಳಿದ್ರಿ ಒಂದು ಸ್ವಲ್ಪ ಅದು ಎಲ್ಲ ತಂದಿಡು ಅನ್ನೋಣ. ತಂದಿಟ್ಟಿಡ್ರಿ ಆಕಿನೂ. ಇವತ್ತು ತಮಾಷೆ ಅದಲ್ರಿ. ಒಂದು ಭಾಳ ದಿನ ಆಯಿತು ನಾನು ನಮ್ಮ ಮನೆ ದೇವ್ರಿಗೆ ಹೋಗಿಲ್ಲ. ಅಂದ್ರೆ ಮನೆ ದೇವ್ರಿಗೆ ಅಂದ್ರೆ ನಾವಂತೂ ಇಲ್ಲಿ ಇದ್ದೇವೆ, ಹೋಗೋದಾಗಲ್ಗ್ಯದ್ರಿ. ಅಲ್ಲಿ ಊರಾಗ್ರಿ ನಮ್ದು ಮನೆ ದೇವ್ರಂದ್ರೆ ನಮ್ಮ ದೇವ್ರುಗಳು ರೀ. ಅದಕ್ಕೆ ಟೆಂಗ್ ಹೊಡ್ಯೋದತ್ತು ಏನೂ ಆಗಿಲ್ಲ ರೀ. ಇವತ್ತು ಮಾಮ ಹೊಂಟಾರಿ, ಒಂದು ಸ್ವಲ್ಪ ಟೆಂಗ್ ಹೊಡೆದು ಬರ್ತೀನಿ ಮಾಡಿ ಅಂತ ಹೇಳಿದ್ರು. ಮತ್ತು ನಾ ಭಾಳ ದಿನ ಆಯ್ತು ಹೋಗಿ ದೇವ್ರಿಗೆ ಹೋಗೋರಿ ಬ್ಯಾಡರಿ ಹೆಂಗೆ ಅನ್ನೋದಲ್ರಿ. ಅದಕ್ಕೆ ಹೋಗಿ ಬರ್ರಿ ಅಂತ ಹೇಳ್ದ. ಆಕೆ ಬಂದು ತಲೆ ಇಕ್ಕೊಂಡು ನೋಡೋದು ಎಷ್ಟು ಚೆಂದ ರೆಡಿ ಆಗೋದು ಅದು. ನೀನು ರೆಡಿ ಆಗಿರಿ. ಹೋಗ್ತಾರ್ರಿ ಅವರು. ಈಗ ಹೋಗಿ ಟೆಂಗ್ ಹೊಡ್ಕೊಂಡು ಮಾಡಿ ಬರ್ತಾ ಅಂದರು. ನಾ ಜಳಕ ಮಾಡಿಲ್ರಿ. ಅವರು ಏನು ಒಂದು ಸ್ವಲ್ಪ ದನಗಳಿಗೆ ಮೇವು ಕಡ್ದು ಇಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಹೋಗಿ ಯಾವಾಗ ಬರ್ತಾರೆ ಗೊತ್ತಾಗಂಗಿಲ್ಲರಲ್ರಿ. ಅದ್ರ ಕಾಲಾಗ ಬರತನ ಒಂದು ಸ್ವಲ್ಪ ಮೇವತನ ಹಾಕೋದು ಕುಂದಿರ್ತೀನಿ, ಇಲ್ಲೇ ಇರ್ತೀನಿ. ನಾವೇನು ಇನ್ನೊಂದು ತೊಡದಿಂದ ಊರಿಗೆ ಹೋಗ್ತೇವ್ರಿ. ಯುಗಾದಿ ಹಬ್ಬ, ಯುಗಾದಿ ಅಮಾವಾಸ್ಯೆ ಅದಲ್ರಿ, ದೊಡ್ಡ ಅಮಾವಾಸ್ಯೆ. ಅದಕ್ಕೆ ಹಬ್ಬನೂ ದೊಡ್ಡದಂತಾರೆ. ಅದಕ್ಕೆ ನಾವು ಅಕ್ಕಿ ಆಡ್ತೀವಿ ರೀ ಯುಗಾದಿ ಹಬ್ಬಕ್ಕೆ. ಅಕ್ಕಿ ಅಟ್ಟು ಶಾವ್ಗಿ ಬಾನ ಕೊಡ್ತೀವಿ ರೀ ದೇವರಿಗೆ. ನಾಳೆಗೆ ಹೋಳಿಗೆ ಮಾಡ್ತೀವಿ ಹಬ್ಬದ ದಿವಸ. ನೋಡ್ರಿ, ಮೇವು ತೊಗೊಂಬಂದು ಮೇವು ಹಾಕ್ಲಿಕ್ಕೆ ಈಗ ಕತ್ತರಿಸಿಡ್ತಾರೆ ರೀ. ಮೇವು ಕತ್ತರಿಸಿಟ್ಟು ಮಾಡಿ ಹೋಗ್ತಾರೆ ಅವರು. ಅದು ಸಾಕಟ್ಟೆ. ನೋಡ್ರಿ ಅಲ್ಲಿ ಅಟ್ಟೆ ಸಾಕತ್ರಿ ಅವ್ರಿಗೆ. ಅವ್ರಿಗೆ ಸಾಕಾದ್ರೆ ದನಗಳು ಸಾಕಾದ್ರೆ ಅದಿಟ್ಟೆ ಒಂದು ಸಲ್ತೆ ಆಗಿ ಹೋಗ್ತು. ಏನು ಹೋಗಿ ಬರತಕ್ಕ ಕತ್ತರಿ ಹಾಕದಿಟ್ಟು ಅವ್ರು ಹೋಗಿ ಬರತಕ್ಕ ಅದಿಟ್ಟು ಕತ್ತರಿಸಿಡ್ತಾರತ್ತೆ ಹಾಕತ್ರಿ. ಬಾರ್ನ ಮಾತು ಕತ್ತರಿಸ್ತಾರತ್ರಿ. ಹಂಗೆ ಸರಿಯಾಗಿ ಹೇಳ. ಏನತ್ತ ದುಡಿಯೋರಿಗೆ ಹೋಗ್ತಾರ್ರಿ ಅವ್ರಿಗೆ. ಜಳಕ ಮಾಡಿ ಎಲ್ಲ ಮಾಡ್ಕ್ಯಾರೆ ನೀರತ್ತ ಕಾಸಿಟ್ಟಿನವ್ರಿಗೆ. ನಾವು ಅದೆಷ್ಟು ಒಣಗಿ ಮಾಡ್ತೇವ್ರಿ ಫ್ರೆಂಡ್ಸ. ಮಾಡ್ಕ್ಯಾರೆ ಬಟ್ಟೆ ಬಾಂಡೆ ಥೋಡೆ ಅವ ಬೆರಕಿ ಹಾಕೋ ಇದಾತವ ನೋಡ್ರಿ. ಇಲ್ಲ ಸಾರು ನಡಿಸೋದು ಅದಿಟ್ಟು. ಟಮಾಟಿ ಕುಂಚ ತೊಂಬೋಗು. ಟಮಾಟಿ ಕುಂಚೋದು ಯಾಕ ಆಡ್ತಾಡ ಆಗ್ತದೆ ನಿನಗೆ ಹೋಗಿ ಬರ್ಲಿಕ್ಕ. ನೆಗಡಿ ಬಂದದ್ರಿ ಒಂದು ಜನ. ನಡಿ ಸಾರು ಮಾಡೋ ನಡಿ. ಹೇಳು, ನೆಗಡಿ ಬಂದದ್ರಿ, ಕಳಕೆನು ಸುತ್ತವು. ಅದಕ್ಕೆ ಬ್ಯಾಸರು ಬಂದಾಗ ಕಲ್ತಿತ್ತಿರೋದು ಅಂತಿ. ಅಮಾವಾಸ್ಯೆ ಬೇರೆ ಅದ. 2 ದಿನ ಆಯ್ತು, ನಿನ್ನೆ ಇವತ್ತು 2 ದಿನ ಆಯ್ತು ಮನೆಗೆ ಐತೀನಿ ರೀ. ತಂದು ಇನ್ನೊಂದು ಇದು ತರ್ಬೇಕು ಮಮ್ಮಿ, ಬೊಗಣಿ. ತೊಂಬ. ನೋಡ್ರಿ ಟಮಾಟಿ
ಹಾಂ ಇಲ್ಲಿ ನೋಡ್ರಿ ಟಮಾಟಿ ಸಾರು ಪಾನಿ ಹೊಡ್ಯಕ್ಕೆ ಎಣ್ಣೆ ಹಾಕೊಂಡು ಇಟ್ಟಿನಿ ನೋಡ್ರಿ ಬೊಗಣ್ಯಾಗ ಕಾಯಕ್ಕೆ ಇಟ್ಟೀನಿ ರೀ. ಇಲ್ಲಿ ನೋಡ್ರಿ ಟಮಾಟಿ ಎಲ್ಲ ಕೆಂಚ್ಕೊಂಡು ಇಟ್ಕೊಂಡಿನಿ ರೀ, ಅಂದ್ರೆ ಕಲಿಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಹಿಂಗಾಗ್ಯದದು. ಇವಾಗ ಇದಕ್ಕೆ ಎಣ್ಣೆ ಕಾಯ್ದದ್ರಿ, ಜೀರಿಗೆ ಸಾಸಿವೆ ಹಾಕ್ತೀನಿ ರೀ ನೋಡ್ರಿ. ಆಮೇಲೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ರಂದ್ರೆ ಬೆಳ್ಳುಳ್ಳಿ ಹಾಕೊಂಡ ನೋಡ್ರಿ. ಎಣ್ಣೆ ಜಾಸ್ತಿ ಜಲ್ದಿ ಇದಾಲತ್ತು ಅಂತೇಳಿ ಕೊತ್ತಂಬರಿ ಹಾಕೊಂಡು ನೋಡ್ರಿ. ಅದಕ್ಕೆ ತಿರುವಾಡೋದು ಎತ್ತದ್ರಿ, ತಾನೇ ಕುದಿಯಾಗತ್ತದ ಎಣ್ಣೆಗೆ. ಆಮೇಲೆ ಒಂದು ಜರ ಖಾರ ಹಾಕೊಂಡ್ರಿ. ಇದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಗ್ತದ್ರಿ ಖಾರ. ಇವಾಗ ಟಮಾಟಿ ಕಲಸಿಟ್ಕೊಂಡಿದ್ದು ಹಾಕ್ಲತ್ತೀನಿ ನೋಡ್ರಿ ಇದ್ರಾಗ. ಅದು ನೀರು ತಂದು ತಾ ಟಮಾಟೊ ಸಾರು ಅಂತ ರೆಡಿ ಐತ್ರಿ. ಇದಕ್ಕೆ ಇವಾಗ ಚೆಂದಾಗಿ ಕುದಿಸ್ಬೇಕು ಒಂದು ಸ್ವಲ್ಪ. ಸದಿವೆಲ್ಲ ಒಯ್ದಳು ಒಳಗೆ ಡಬ್ಬಗಳು. ಇಲ್ಲಿ ನೋಡ್ರಿ ಹೊಲಕ್ಕೆ ಗಾಡಿ ತೆಗ್ದಾರ, ಗಾಡಿ ಒರೆಸುತ್ತಾರೆ ಒಂದು ಜರ. ಇಟ್ಟಲ್ಲಿ ಒಂದು ಜರ ಧೂಳು ಇದಾಗಿತ್ತಲ್ರಿ, ಕಸ ಹುಡುಗಿದು ಮಾಡಿದ ಧೂಳು ಕೂತಿತ್ತು. ಹೋಗ್ತಾರ್ರಿ ಈಗ ದೇವ್ರಿಗೆ ಟೆಂಗ್ ಹೊಡ್ಕೊಂಬರಕ್ಕೆ. ಮೇವು ತಂದಿಟ್ಟ ನೋಡ್ರಿ ಇಲ್ಲಿ ನನಗೆ ಹಾಕತ್ತೇಳಿ. ಒಣಗಿ ಕುದಿಯಾಗತ್ತದ್ರಿ. ಒಲಿ ಉರಿ ಒಳಗೆ ಗೊತ್ತಾಗತ್ತೆ ಕಟ್ಗೆ. ಆ ಉಪ್ಪಿಂದು ಜೀರಿಗೆ ಸಾಸಿವೆ ದೊಯ್ದಿಟ್ಟಿಲ್ಲ, ಒಯ್ದಳು. ಎಷ್ಟಕ್ಕೊಂದ ಟ್ಯಾಂಗ್ ಯಾರಿಗೆ ಗೊತ್ತಾ? ಟ್ಯಾಂಗ್ ಮತ್ತೆ ಒಳಗೆ ಹಚ್ತೇನು? ಟ್ಯಾಂಗ್ ಬರ್ತಾವಲ್ಲ 200 ರೂಪಾಯಿದಾಗ. ಸುಂಬಲ್ಲ ನೋಡ್ರಕ್ಕ ಇಸ್ಕೋ. ಲಕ್ಷ್ಮಿಗೆ 2 ಹೊಡಿ, ಮನ್ಯಾಗ 2 ಹೊಡಿ, ಅಲ್ಲಿ ಇದು ಮಳೆಗ್ರಾಗ 1 ಹೊಡಿ. 5 ತೆಂಗು. ಈಗೇನು ಜಾತ್ರೆ ಗೊತ್ತೆ ಬಸವನಪ್ಪ ಹೊಡ್ಲಿಕ್ಕೆ ಬರ್ತಾವ ಹಾಗೆ. ಹಾಂ ಕುರ್ಕುರ್ ತೊಂಬಿ ಇವ್ರಿಗೆ ಪ್ರಸಾದ್ ತೊಂಬ ಹಚ್ಕೊಳಕ. ಹಾಂ ಹೋದ್ರೆ ಟ್ಯಾಂಗ್ ಹೊಡ್ಲಿಕ್ಕೆ ಹೋಗಿ ಹೊಡ್ಕೊಂತ ಬಾಡಿ ಬರ್ತಾರೆ. ಹಾಂ ಎಲ್ಲ ಮಾಡ್ತೀನಿ ಅವನ. ಹಾಂ ಹೆಂಡಿ ತೆಗಿ, ಕಸ ಹುಡುಗು, ಅದು ಮಾಡು. ಹೋದ್ರಿ ಅವರು. ಹಾಂ ನೀನು ಪಪ್ಪ ಕುರ್ಕುರ್ತಾರ ನಾನು ಹೋಗ ಮತ್ತೆ ನಮ್ಗೆ ದೊಡ್ಡ ಹೇಳಿ ಮಾಡಿ ಹೋಗ್ತಾರ್ರಿ ಅವರು. ಸರಿ ಅದು ಹೆಂಡಿ ತೆಗೆದಾರ ಸರಿ ಆಯ್. ಹೆಂಡಿ ತೆಗಿಯತ್ರಿ. ಇದಟ್ಟು ಬಾಕಲ್ ಮುಚ್ಚಂದ್ರು. ಸರಿ ಕೈಗೆ ಜಪ್ಕೊಂಡು ಭಾಳ ದಿನ ಆಗಿತ್ತಲ್ರಿ. ಇದು ಟೆಂಗ್ ಹೊಡ್ಕೊಂಡು ಬಂದಿತ್ತಿಲ್ಲ ಲಕ್ಷ್ಮಿಗೆ ನಮ್ಮ ಮನೆ ದೇವ್ರಿಗೆ. ಆಮೇಲೆ ಮನ್ಯಾಗೂ ಹೊಡೆದೈತಿಲ್ರಿ ನಮ್ಮ ಮುತ್ಯಾಗ ಜಗಲಿ ಮೇಲೆ. ಅದಕ್ಕೆಲ್ಲಗೆ ಹೊಡ್ಕೊಂಬರ್ಕ್ಕೆ ಹೋಗ್ಯಾರ. ಸನ್ಕಿ ಎಲ್ಲ ನೋಡಿ ಮಮ್ಮಿ, ಹಚ್ಚಿ ಕಡೆ ನೋಡಿ ಸನ್ಕಿ. ನಮ್ಮದು ಅಡುಗೆ ಎಲ್ಲ ಆಗ್ಯದ. ಇವಾಗ ಏನಿದ್ರೆ ಬರೇ ಇದು ಮಾಡೋದಿಷ್ಟೇ ಇದೆ ರೀ. ಭಾಂಡೆ ಕಸ ಮುಸ್ರಿ ಇದೆ. ತಮ್ಮ ಜಲ್ದಿ ಕರೆ ಕಚ್ಬಿಚ್ಚಿ ಮಾಡ್ತಾ ಹೊಡೆದು. ಇದು ಥಂಡಿ ಜಗ್ಗಿ ಮಾಡಿ ಹೋಗ್ತೀನಿ ರೀ ಫ್ರೆಂಡ್ಸ. ಹೋಗಿ ಸಾರು ಕುದ್ದದೆ ಇಳಿಸ್ತೀನಿ. ಸಾರು ಅವಾಗೆ ಮಾಡಿನಲ್ರಿ. ಇಳಿಸ್ಕೆರೆ ಬಟ್ಟೆ ನೀರ್ಮದ ಹಾಕಿ ಬಟ್ಟೆ ತೊಗಿತೀನಿ ರೀ. ಎಲ್ಲ ನೀರ್ಮದಾಗ ಹಾಕಿಟ್ಟಿನಿ ರೀ. ಬಾಂಡೆ ಬಾಳೆ ಮಾಡಿಟ್ಟಿನಿ.
ಅಂಕ ಒಗಿತೀನಿ ರೀ ಫ್ರೆಂಡ್ಸ. ಬಟ್ಟೆ ಒಂದು ಸ್ವಲ್ಪ ನೆನಿಬೇಕಲ್ರಿ, ಅದಕ್ಕೆ ನೀರ್ನಾಗ ಹಾಕಿ ಒಂದು ಸ್ವಲ್ಪ ಒಂದು ಅರ್ಧ ತಾಸು ಬಿಟ್ಕೆರೆ ಒಗಿಬೇಕ್ರಿ. ಬಟ್ಟೆ ಸ್ವಚ್ಛ ಹೊಣ್ತಾವ್ರಿ. ನೋಡ್ರಿ ಅಲ್ಲಿ ಹಾಲು ಇಟ್ಟಿನಿ, ಒಣಗೆಲ್ಲ ಇಳಿಸಿ ಮಾಡಿ ಒಲೆ ಆರ್ಸಿನಿ. ಇವಾಗ ಆಗ್ಯದ್ರಿ ಅಡುಗೆ ಕೆಲಸ ಅಂತೂ. ರೊಟ್ಟಿ ಬಡ್ದಿಲ್ರಿ, ಚಪಾತಿನೂ ಮಾಡಿಲ್ಲ ಇವತ್ತು. ಅಮಾವಾಸ್ಯದಲ್ರಿ ರೊಟ್ಟಿ ಬಡಂಗಿಲ್ಲ, ಚಪಾತಿ ಮಾಡಿದ್ರೆ ನಡೀತಾರೆ. ಚಪಾತಿ ಮಾಡ್ತಿದ್ದೆ, ಆಮೇಲೆ ರೊಟ್ಟಿ ಜಾಸ್ತಿ ಇದ್ದು ಅದಕ್ಕೆ ಬ್ಯಾಡ ಅಂದ್ರಿ ಮಾಮ. ಏನಾಗ್ಯದ ಇವ್ವಾ ನೋಡ್ರಿ, ಏನಾಗ್ಯದ ಈಕಿ, ಏನಾಗ್ಯದ ಚೂರ್ಕೊಂಡಿದ್ದೇನು? ಚೂರ್ಕೊಂಡಾಳ್ರಿ. ಆಮೇಲೆ ಅದು ಬಿಡ್ತಿಲ್ಲ ನೋಡ್ರಿ, ಅಲ್ಲಿ ಬುರ್ಗ ಆಡ್ಲಿಕ್ಕೆ ಹೋಗ್ಯಾಳ. ಎರಡು ಜಲ್ದಿ ಬಾ, ಇದು ಕೈ ತಕೋ. ಆಗಾಳಿ ಮಾಲಕ್ರು ಇದು ಕೊಟ್ಟಿರಲ್ಲ, ಏನಿಟ್ಟಿರಿ ತೊಂಬ ಹೋಗೋದು. ಮುಂಜಾನೆ ಇವತ್ತು ಅಮಾವಾಸ್ಯದಲ್ರಿ ಟ್ಯಾಂಕ್ ಸುಲ್ಕೊಂಡು ಹೋಗ್ಯಾರ್ರಿ ಅವರು. ಒಂದು ತೊಡೆ ನಾವು ನಮ್ಗೊಂದು ಟ್ಯಾಂಕ್ ಕೊಟ್ಟಾರ್ರಿ, ಅದು ಒಡೆದಿತ್ತು ಅಂತೇಳಿ. ನೀರಿದ್ದು ಕುಡೀರ ವೀಸ ಅಂತೇಳಿ ಟ್ಯಾಂಗ ಇದು ಒಡ್ಯಾನು. ಇದು ತೊಗೊಂಬ, ಟ್ಯಾಂಗದ ಒಳಗೆ ಇದು ತೊಗೊಂಬ. ನೀರು ಇಟ್ಟಿರಲ್ಲ, ನೀರು ತೊಗೊಂಬ. ಈಗ ನೀರು ಇಟ್ಟಿದ್ದೇವ್ರಿ, ಆ ವೀಸ ನೀರು ಕುಡಿತೇವೆ ನಾನು. ಕುಡಿದು ಮಾಡಿ ತಣ್ಣಗೆ ಹೊಟ್ಟೆ ತಣ್ಣ ಮಾಡ್ಕೋತೇವ್ರಿ ಎಳ್ನೀರು ಕುಡ್ದಕ್ಕೆ. ಟ್ಯಾಂಗ ಒಂದು ಸ್ವಲ್ಪ ಎಳಕದ ರೀ, ಅದಕ್ಕಲ್ಲೇ ಅವರು ಸುಲೆ ಮತ್ತಿ ಒಡೆದು ಬಿಡ್ತೀರಿ. ಅದು ಒಡೆನ ನಮಗೆ ಕೊಟ್ಟರು. ಬಿಡ್ಕೈತೆ ಅದು ಮ್ಯಾಲಿನ ತೆಗಿ ಎಲ್ಲ ವೀಸಿಸ್ ಕುಡಿಯೋಣ. ನೋಡ್ರಿ ಇಲ್ಲಿ ಫ್ರೆಂಡ್ಸ, ತೆಂಗಿನ ನೀರು ಪೂರ ಇದು ಆಗ್ಯದ್ರಿ ಟ್ಯಾಂಗ್ ಒಳಗಿಂದೆಲ್ಲ. ಎಲ್ಲರೊಂದು ಥೊಡೆ ಥೊಡೆ ಕುಡಿತೇವ್ರಿ. ದೇವ್ರಿಗೆ ಮೊದಲು ನಮಗೆ ಐತ್ರಿ ಇದು. ರುಚಿ ರುಚಿ ಅದಾವ ನೋಡ್ರಿ ನೀರಂತ, ಟೇಸ್ಟ್ ಭಾರಿ ಅದಾವ. ಯಾ ಮಾಡ್ತಾವ ನೋಡ್ರಿ, ಕುಡಿ. ನೀರು ರುಚಿ ಇದ್ರೆ ಮುಂಜಾನೆ ಕೊಟ್ಟಾರಿ ಅವ್ರು. ಎದ್ದಾಗಿಲ್ಲ, ನಾ ಎದ್ದೈತಿಲ್ಲ. ಇವ್ರ ಪಪ್ಪನ ಕೊಟ್ಟಿರತ್ರಿ ಕೂಡ ತಂದಿಟ್ಟಿರು. ಇನ್ನಾಗ ಅದು ಒಡೆದು ಮಾಡಿ ಹಾಕಿದ್ರಿ ನಾ ಆಗಾಳಿ. ಹಾಕ್ಯಾರ ಟ್ಯಾಂಗ. ಇದು ಟ್ಯಾಂಗ್ ಹೊಡಿಬೇಕ್ರಿ, ಇದ್ರಾಗ ಎಳಕ್ ಭಾರಿ ಇರ್ತದೆ ಟ್ಯಾಂಗ್ ಮೆತ್ತಗ. ಹೊಡಿತೀನಿ ಇಡು. ಹಾಂ, ಚಮಚ ಇಟ್ಕೊಂಬ ತಗಲಿಕ್ಕ. ಇತ್ತೋ ನೀನೇ ಇತ್ತು. ಇದು ಕೂಡ ಆಕಿ ಎಲ್ಲ ಇದಾಕಂದ್ರೆ ಹೊಲ್ಸು ಮಾಡ್ತಾವ ಎಲ್ಲ. ಈಗ ನಮ್ಮ ರಾಧಿಕಾ ಚಮಚ ತಂದಾಳ. ಈಗ ಅಕ್ಕಿ ಹಠ ಮಾಡಿದಳ್ರಿ. ಈಗ ಹೋಗ್ಯಾರ್ರಿ ಮಾಮ. ಈಗ ಅಫ್ಜಲ್ಪುರ ಹೋಗಿರ್ಬೇಕು. ಹೋಗಿ ಟೆಂಗ ತೊಗೊಂಡು ಹೋಗ್ಬೇಕಲ್ರಿ ಅವರು. ಇಲ್ಲಿ ಟೆಂಗ ಹಸಿ ಅದಾವ್ರಿ ನಾ. ಆಮೇಲೆ ದೇವ್ರಿಗೆ ಹೊಡ್ಲಿಕ್ಕೆ ಟೆಂಗ ರೊಕ್ಕ ಕೊಟ್ಟೆ ತೊಗೋಬೇಕಲ್ರಿ, ಪುಕ್ಕಟ್ಟು ಟೆಂಗ್ ಹೊಡಿಬಾರ್ದು. ಅದಕ್ಕೆ ರೊಕ್ಕ ಕೊಟ್ಟು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಕ್ಯಾರೆ ಹೋದ್ರಿ ಅವರು. ನೋಡ್ರಿ ಹೋಗ್ಯಾರ್ರಿ ಅವರು. ಹೋಗಿ ಟೆಂಗ ತೊಡ್ಕೊಂಬರಕ್ಕೆ ಲೇಟ್ ಆಗ್ತದ. ನಾನು ದನಗಳಿಗೆ ಮೇವ ಪಿವ ಹಾಕೋದ್ರ ಲೇಟ್ ಆಗ್ತದ್ರಿ ನಮ್ಗನು. ಕುರ್ಕುರಿ ತರ್ತಾಂದಾರ ಪಪ್ಪ. ಇವ್ರು ಹೋತಾತ ಬೆನ್ನು ಹತ್ಲತ್ತೀರ್ರಿ. ಇವ್ರಿಗೆ ಒಂದು ಏನ್ರಿ ಹೇಳ್ಕ್ಯಾರ ಹೋದ್ರಿ ಅವರು. ಕುರ್ಕುರಿ ತರ್ತೀನಿ ಅಂತೇಳಿ. ಫ್ರೆಂಡ್ಸ ಮೊದಲೆಲ್ಲ ಭಾಳ ಸಪೋರ್ಟ್ ಮಾಡ್ತಿದ್ರಿ, ಇವಾಗನೂ ಹಾಗೆ ಸಪೋರ್ಟ್ ಮಾಡ್ತೀರಿ ಅನ್ಕೋತೀನಿ ರೀ ನಾನು. ಯಾಕಂದ್ರೆ ನಾನೇ ಮಾಡಿದ ತಪ್ಪು ರೀ ಅದು. ಯಾಕಂದ್ರೆ ಡೈಲಿ ವೀಡಿಯೋ ಹಾಕಿದಂದ್ರೆ ನಿಮ್ಮ ಸಪೋರ್ಟ್ ಹಾಗೆ ಇರ್ತಿದ್ರಿ. ಇವಾಗ ಡೈಲಿ ವೀಡಿಯೋ ಹಾಕಿಲ್ರಿ ನಾನು. ಯಾವಾಗಲೇ ಒಮ್ಮೆ ಹಾಕೋದು ಒಮ್ಮೆ ಬಿಡೋದು ಮಾಡತ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಒಂದು ಸ್ವಲ್ಪ ಕಮ್ಮಿ ಆಗೈತೆ ರೀ ಫ್ರೆಂಡ್ಸ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಮೊದಲು ಹೆಂಗೆಲ್ಲ ಸಪೋರ್ಟ್ ಮಾಡ್ತಿದ್ರಿ ಹಂಗೆ. ಮೊನ್ನೆ ಒಬ್ಬರು ಕಮೆಂಟ್ದಾಗ ಕೇಳಿದ್ರಿ ನನಗೆ, ನಿಮ್ದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮತ್ತೇನು ಮುಂದೆ ಅಂತೇಳಿ. ಫ್ಯಾಮಿಲಿ ಪ್ಲ್ಯಾನಿಂಗ ನಾವು ಎಷ್ಟು ಜನ ಇದ್ದೇವ್ರಿ ಇಷ್ಟೇ ಜನ ರೀ ನಮ್ದು. ಮುಂದೆ ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಏನೂ ಇಲ್ಲ ನೋಡ್ರಿ. ಯಾಕಂದ್ರೆ ಆಪ್ರೇಷನ್ ಮಾಡ್ಕೊಂಡೇನಿ ರೀ ನಾನು. 2 ಹೆಣ್ಣು 1 ಗಂಡ್ರ ಮೇಲೆ. ಇವರಿಬ್ಬರ ಮೇಲೆ ಮಾಡ್ಕೋಬೇಕಂದಿದ್ರಿ, ರಾಧಿಕಾ ರಾಯಣ್ಣನ ಮೇಲೆ. ಆಮೇಲೆ ಅವ್ರ ಪಪ್ಪ ಇಂದ್ರು ಒಂದು ಪೋರರೇ ಅಲ್ಲಿ ಪಾರರೇ ಅಲ್ಲಿ ಇಬ್ಬರು ಕೂಡ ಒಬ್ಬೊಬ್ಬರು ಆ ಥರ ಬಿಡು ಇದು ಒಂದನ್ನ ಬಿಟ್ಟೇವ್ರಿ. ಆಮೇಲೆ ನಮ್ಮ ರಚ್ಚು ಹುಟ್ಟು ಬಂದಳ್ರಿ ಯಾವಾಗ. ಅಲ್ಲ ರಚ್ಚು ಫ್ರೆಂಡ್ಸ, ನೀವು ಕಮೆಂಟ್ ಕೇಳಿರಂತೆ ಹೇಳೀನಿ ರೀ ನಾನು. ಆಪ್ರೇಷನ್ ಮಾಡ್ಕೊಂಡೇನಿ ರೀ ನಾನು. ಆಪ್ರೇಷನ್ ಅಂತೀನಿ ನಾನು. ಆಪ್ರೇಷನ್ ಮಾಡ್ಕೊಂಡೇನಿ ರೀ. 3 ಮಕ್ಳ ಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಿಲ್ಲ ನೋಡ್ರಿ ನಮ್ದು. ಇವಾಗ ಬರ್ರಿ ಫ್ರೆಂಡ್ಸ, ಎಳಕಂಡು ಟೆಂಗ್ ತಿನ್ನೋಣಂತ. ತಿಂದು ಮಾಡಿ ಬಟ್ಟೆ ಬಾಂಡೆ ಎಲ್ಲ ಒಗಿಬೇಕ್ರಿ ನಾನು.